ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಅಂಡ್ ಕಮೋಡೋರ್ ಶ್ರೀದಾಸ್ ಸಿಎಂ. ಇವತ್ತು ಕೊಡ್ತಂಥ ವಿಡಿಯೋ ASC. ಈಗಾಗಲೇ ನಾನು ಶಾರ್ಟ್ ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಕೊಡ್ತಂಥ ವಿಡಿಯೋ ಸಂಪೂರ್ಣ ಮಾಹಿತಿ ಕೊಡ್ತಿದ್ದೀನಿ. ASC ಅಂದ್ರೆ ಏನು, ASC ನಲ್ಲಿ ಸೆಲೆಕ್ಷನ್ ಆದರೆ ನಮ್ಗೇನು ಲಾಭ, ಏನು ನಷ್ಟ, ಅಥವಾ ASC ಡ್ಯೂಟೀಸ್ ಯಾವ ಥರ ಇರ್ತದೆ, ASC ಅದರ ಕೆಲಸಗಳು ಏನು, ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ನೋಟಿಫಿಕೇಶನ್ ಬಗ್ಗೆನೂ ಕೂಡ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು, ಸೆಲೆಕ್ಷನ್ ಪ್ರೊಸೆಸ್ ಏನು, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕೆಲವರಿಗೆ ಶೇರ್ ಮಾಡಿ, ಅನುಕೂಲ ಆಗಲಿ. ಯಾಕೆ ಅಂತಂದರೆ ಸೌತಲ್ಲಿ ನಮ್ಮ ಮಕ್ಕಳು ಅಪ್ಲಿಕೇಶನ್ ಸಂಖ್ಯೆ ಕಡಿಮೆ, ಜೊತೆಗೆ ಎಲಿಜಿಬಿಲಿಟಿ ಅಂತ ಚೆಕ್ ಮಾಡ್ಕೊಂಡಾಗ ಇಂಟ್ರೆಸ್ಟಿಂದ ಹಾಕಿರೋದಿಲ್ಲ, ಏನೋ ಬೇಕಾಪಟ್ಟಿ ಹಾಕಿರ್ತಾರೆ, ಹೆಚ್ಚಿನ ತಯಾರಿ ಇರೋದಿಲ್ಲ, ಹೋಗಿ ಫೇಲ್ ಆಗಿ ಬಂದ್ಬಿಡ್ತಾರೆ. ಅದಕ್ಕೋಸ್ಕರನೇ ಇದರ ಲಾಭಗಳು ಗೊತ್ತಾಗಬೇಕು. ಇದರ ಲಾಭದ ಹರಿವಿತ್ತು ಅಂದರೆ ಖಂಡಿತಲ್ಲೂ ಕೂಡ ಇವರು ಹೆಚ್ಚಾಗಿ ಅರ್ಜಿಗಳನ್ನ ಸಲ್ಲಿಸ್ತಾರೆ. 10th PUC ಪಾಸಾಗಿ ಮನೆಯಿರುವಂಥ ಮಕ್ಕಳಿಗೆ ಅನುಕೂಲ ಆಗ್ತದೆ. ಖಂಡಿತ ಶೇರ್ ಮಾಡೋದನ್ನ ಮರೀಲಿಕ್ಕೆ ಹೋಗಬೇಡಿ. ಹಾಗಾದ್ರೆ ASC ಅಂದ್ರೆ ಏನು? ಆರ್ಮಿ ಸರ್ವಿಸ್ ಕೋರ್ಪ್ಸ್ ಅಂತ ಹೇಳ್ತೀವಿ. ಎಷ್ಟು ಜನ ಸಪ್ಲೈ ಕೋರ್ ಅಂತಾರೆ, ಸಪ್ಲೈ ಕೋರ್ ಸರ್ವಿಸ್ ಕೊಡ್ತಾರಂಥ ಕೋರ್ಪ್ಸ್ ಇದು. ಪೂರ್ತಿ ಭಾರತ ದೇಶದಲ್ಲಿ ಇಂಡಿಯನ್ ಆರ್ಮಿ ಎಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ? ಸುಮಾರು 350 ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಒಂದಲ್ಲ ಎರಡಲ್ಲ. ಆರ್ಡಿನೆನ್ಸ್ ಇದೆ, ಆರ್ಡಿನೆನ್ಸಲ್ಲಿ ಕೂಡ ಬೇರೆ ಬೇರೆ ರೀತಿದ್ದು ಬರ್ತವೆ. ಸಿಗ್ನಲ್ ಇದೆ, ಇನ್ಫೆಂಟ್ರಿ ಇದೆ, ಆರ್ಟ್ಲರಿ ಇದೆ, ಮೆಕನೈಸ್ ಇದೆ, ಈ ಥರ ಹಲವಾರು ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಎಲ್ಲ ಡಿಪಾರ್ಟ್ಮೆಂಟು ಕೂಡ ಅವರ ವೆಹಿಕಲ್ ಮುಖಾಂತರ, ಅವ್ರು ಕೊಟ್ಟಿರುವಂಥ ವೆಹಿಕಲ್ ಮುಖಾಂತರ ಎಲ್ಲ ರೀತಿಯ ವಸ್ತುಗಳನ್ನ, ಅದು ಯುದ್ಧ ಸಾಮಗ್ರಿಗಳಾಗಿರಲಿ, ರೇಷನ್ ಆಗಿರಲಿ, ಅಥವಾ ಇಕ್ವಿಪ್ಮೆಂಟ್ ಆಗಿರಲಿ, ವೆಪನ್ಸ್ ಜೊತೆಗೆ ಏನೇ ಆಗಿರಲಿ, ಎನಿಥಿಂಗ್, ಅಥವಾ ಸೋಲ್ಜರ್ಸ್ಗಳನ್ನ ಕರ್ಕೊಂಡು ಬಿಡುವಂಥದ್ದಾಗಿರಲಿ, ಪ್ರತಿಯೊಂದನ್ನು ಕೂಡ ಸಾಗಾಣಿಕೆ ಮಾಡುವಂಥ ಕೆಲಸವನ್ನ ಈ ASC ಟೀಮ್ ಮಾಡುತ್ತೆ. ಅದು ವಿಶೇಷವಾಗಿ ಬೆಂಗಳೂರಲ್ಲಿ, ಕರ್ನಾಟಕದ ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ ಇದೆ. ನನಗೆ ಬಹಳ ಆಶ್ಚರ್ಯ ಆಗೋದು ಏನಪ್ಪ ಅಂತಂದ್ರೆ, ಬೆಂಗಳೂರಲ್ಲಿ ಸುಮಾರು 7 ಸೆಂಟರ್ಗಳಿದ್ದಾವೆ. 7 ಸೆಂಟರ್. ಪ್ಯಾರಾ ಸೆಂಟರ್ ಇದೆ, ಇಂಡಿಯನ್ ಏರ್ ಫೋರ್ಸ್ ಇದೆ, ಬಲಿಷ್ಠಿ ಅಂತಲ್ಲ, ASC ಇದೆ, ಕಮಾಂಡೋ ಇದೆ, ಮಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಇದೆ. ಇದು ಬಹಳಷ್ಟು ನಮ್ಮಲ್ಲಿ ಇರುವಂಥ ಬೆಂಗಳೂರಿನಲ್ಲಿ ಈ ಒಂದು ಟ್ರೈನಿಂಗ್ ಸೆಂಟರ್ಗಳಿದ್ದಾವೆ. ಆದರೂ ಕೂಡ ಕರ್ನಾಟಕ ದೇಶದಲ್ಲಿ ಯಾವುದೇ ರೀತಿ ಸೆಂಟರ್ಗಳಿಲ್ಲ. ಬರೀ ಅಲ್ಲೇ ಅಂತಲ್ಲ, ಬೆಳಗಾಮಲ್ಲೂ ಇಲ್ಲ. ಕರ್ನಾಟಕ ದೇಶದಲ್ಲಿ ಯಾವುದು ಕೂಡ ಒಂದು ಇನ್ಫೆಂಟ್ರಿ ಅನ್ನೋದು ಇಲ್ಲ, ಒಂದು ಯಾವುದೇ ರೀತಿ ಒಂದು ಆರ್ಟ್ಲರಿ ಇಲ್ಲ, ಅದು ಕಮಾಂಡೋನೂ ಇಲ್ಲ. ಆದರೆ ಕರ್ನಾಟಕದಲ್ಲಿ ಹೆಚ್ಚು ಚೆಕ್ ಮಾಡಿದ್ರೆ ಸುಮಾರು 20ಕ್ಕೂ ಹೆಚ್ಚು ಟ್ರೈನಿಂಗ್ ಸೆಂಟರ್ಗಳಿದ್ದಾವೆ. ಎನಿವೆ, ಸೊ ಅದು ಮುಂದೊಂದಿನ ನಮ್ಮ ಕರ್ನಾಟಕದ ಹೆಸರು ಕೂಡ ಒಂದು ಸೃಷ್ಟಿಯಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಹಾಗಾದರೆ ASC ಆಗಲೇ ತಿಳಿಸಿದ್ದೀನಿ, ಆ ಸಾಗಾಣಿಕೆಯನ್ನು ಮಾಡುತ್ತೆ. ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ಸೈನಿಕ ಕೂಡ ತಲುಪಿಸುವಂಥ ಕೆಲಸಗಳನ್ನ ಮಾಡುತ್ತೆ. ಇವ್ರದ್ದು ರಿಕ್ವೈರ್ಮೆಂಟ್ ಏನಿದೆ, ಆ ರಿಕ್ವೈರ್ಮೆಂಟ್ ತಕ್ಕಂತೆ ಅವರು ಕೆಲವೊಂದು ವೇಕೆನ್ಸಿನ ಬಿಡಲಾಗಿದೆ. ಸುಮಾರು 500ಕ್ಕೂ ಹೆಚ್ಚು ವೇಕೆನ್ಸಿ ಬಿಡಲಾಗಿದೆ. ಹಾಗಾದ್ರೆ ನೋಡೋಣ ಯಾವುದಕ್ಕೆ ವೇಕೆನ್ಸಿ ಬಿಟ್ಟಿದ್ದಾನೆ. ಆ ನೋಟಿಫಿಕೇಶನ್ ಕೊಟ್ಟಿರುವಂಥ ಪ್ರಿಂಟ್ ತೆಗೆದ ನಂತರ ಅದರಲ್ಲಿ ಕೊಟ್ಟಿರುವಂಥ ಅಡ್ರೆಸ್ಗೆ ಯಾವುದೇ ಕಾರಣ ಕೂಡ ನಾರ್ಮಲ್ ಪೋಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಬೈ ಪೋಸ್ಟ್, ಇಂಡಿಯನ್ ಪೋಸ್ಟಲ್ಲಿ ಪೋಸ್ಟ್ ಮಾಡಬೇಕು. ಅದು ರಿಜಿಸ್ಟರ್ ಪೋಸ್ಟ್ ಮಾಡಿ ಅದಕ್ಕೆ ಕೊಡುವಂಥ ಅಕ್ನಾಲಜ್ಮೆಂಟ್ ನಿಮ್ಮ ಹತ್ರ ಇಟ್ಕೊಂಡಿರಿ. ಅದು ಯಾವಾಗ ASC ಸೆಂಟರ್ ತಲುಪುತ್ತೆ, ನಿಮಗೆ ಮೇಲ್ ಅಥವಾ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ, ಮರಿಲಿಕ್ಕೆ ಹೋಗಬೇಡಿ. ಮೊದಲನಾಗಿ ಕೇಳಿದಾನೆ ಕುಕ್, ಅಡುಗೆ ಮಾಡುವಂಥವ್ರು. ಸೊ ಟೋಟಲ್ 16 ವೇಕೆನ್ಸಿ ಇದೆ. ಇದರಲ್ಲಿ ಕ್ಯಾಟಗರೈಸ್ ಬಿಟ್ಟಿದ್ದಾನೆ, UR, SC, ST, OBC, EWS ಅಂತೇಳಿ. ಅದನ್ನು ನಾನು ಪೂರ್ತಿ ಹೇಳಲಿಕ್ಕೆ ಹೋಗಲ್ಲ, ಅದನ್ನು ನೀವು PDF ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿಟ್ಟಿದ್ದಾನೆ ಸಿವಿಲಿಯನ್ ಕ್ಯಾಟರಿಂಗ್ ಬಿಟ್ಟಿದ್ದಾನೆ. ಸೊ ಇನ್ಸ್ಟ್ರಕ್ಟರ್, ಸಿವಿಲಿಯನ್ ಕ್ಯಾಟಗರಿ ಇನ್ಸ್ಟ್ರಕ್ಟರ್ ಓನ್ಲಿ ಫಾರ್ ಮೇಲ್. ಗಂಡು ಮಕ್ಕಳಂತ ಕೇಳಿದ್ದಾನೆ, ಇದರಲ್ಲಿ ಯಾವುದೇ ಹೆಣ್ಮಕ್ಳಿಗೆ ಅವಕಾಶ ಇಲ್ಲ. 33 ವೇಕೆನ್ಸಿ ಇದೆ. MTS ಚೌಕಿದಾರ್ ಅಂತ ಕೊಟ್ಟಿದ್ದಾನೆ, ಅದು ಓನ್ಲಿ ಮೇಲ್, ಗಂಡು ಮಕ್ಳಿಗೆ ಮಾತ್ರ. 128 ವೇಕೆನ್ಸಿ ಇದೆ. ಟಿನ್ ಸ್ಮಿತ್ ಅಂತ ಬಿಟ್ಟಿದ್ದಾನೆ, ಅದರಲ್ಲೂ ಕೂಡ ಟೋಟಲ್ ಓನ್ಲಿ 1 ವೇಕೆನ್ಸಿಗಳನ್ನ ಬಿಡಲಾಗಿದೆ. ನೆಕ್ಸ್ಟ್ EBR ಬಿಟ್ಟಿದ್ದಾನೆ, 2 ವೇಕೆನ್ಸಿ. ಬಾರ್ಬರು 5, ಕ್ಯಾಂಪ್ ಗಾರ್ಡು 19, MTS ಮಾಳಿ ಗಾರ್ಡ್ನರ್ 1, ಮತ್ತು MTS ಮೆಸೆಂಜರ್ ರೇನೋ ಆಪರೇಟರ್ಗೆ 4 ಬಿಟ್ಟಿದ್ದಾನೆ. ಸೊ ಹಾಗೆ ನೆಕ್ಸ್ಟ್ ಬರ್ತಾ ಅಂದ್ರೆ ಸ್ವಲ್ಪ ಅಪ್ಗ್ರೇಡ್ ಬಿಟ್ಟಿದ್ದಾನೆ. ಅಪ್ಗ್ರೇಡ್ ಏನಪ್ಪ ಅಂತಂದ್ರೆ ಸ್ಟೇಷನ್ ಆಫೀಸರ್ ಅಂತ ಬಿಟ್ಟಿದ್ದಾನೆ, 1 ವೇಕೆನ್ಸಿ ಇದೆ. ಫೈರ್ಮ್ಯಾನ್, ಇದು ಮೇಲ್ ಗೊಂದಲಿ ಕೊಟ್ಟಿರೋದು 59 ವೇಕೆನ್ಸಿ ಇದೆ. ಫೈರ್ ಇಂಜಿನ್ ಡ್ರೈವರ್ ಕೊಟ್ಟಿದ್ದಾನೆ, 13 ವೇಕೆನ್ಸಿ ಇದೆ. ಫೈರ್ ಫಿಟ್ಟರ್ಗೆ 3 ವೇಕೆನ್ಸಿ ಇದೆ. ಸಿವಿಲಿಯನ್ ಮೋಟರ್ ಡ್ರೈವರ್ಗೆ 153 ವೇಕೆನ್ಸಿ ಇದೆ. ಹಾಗೆ ಕ್ಲೀನರ್ಗೆ 20 ವೇಕೆನ್ಸಿ ಬಿಡಲಾಗಿದೆ. ಟೋಟಲ್ 249 ವೇಕೆನ್ಸಿ ಬಿಡಲಾಗಿದೆ. ಆಲ್ಮೋಸ್ಟ್ ನಿಯರ್ ನಿಮಗೆ 500 ವೇಕೆನ್ಸಿನ ಬಿಡಲಾಗಿದೆ. ಅದರಲ್ಲಿ ರಿಸರ್ವೇಶನ್ ಕೂಡ ಕೊಟ್ಟಾಗಿದೆ. ರಿಸರ್ವೇಶನ್ ಏನಪ್ಪಾ ಅಂತಂದ್ರೆ, ರಿಸರ್ವೇಶನ್ ಫಾರ್ ಫಿಸಿಕಲಿ ಡಿಸಬಿಲಿಟಿ ಆಗಿರುವಂಥ PWDಗೆ. ಸೊ PWD ಅಂದ್ರೆ ನಿಮಗೆ ಗೊತ್ತಾ, ಪಬ್ಲಿಕ್ ವರ್ಕರ್ ಡಿಪಾರ್ಟ್ಮೆಂಟ್. ಇದು ಏನಕ್ಕೆ ಇವಾಗ ರಿಸರ್ವೇಶನ್ ಕೊಡ್ತಾರೆ ಅಂತಂದ್ರೆ, ಈ ಪಬ್ಲಿಕ್ ವರ್ಕರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಬೆಟ್ಟಗುಡ್ಡ ಪ್ರದೇಶ, ಕಾಶ್ಮೀರ ಪ್ರದೇಶ, ಅಥವಾ ಹಿಮಾಲಯ ಪ್ರದೇಶ, ಅಥವಾ ಅಸ್ಸಾಮು, ಈ ಥರ ಹಿಮಾಚಲ ಪ್ರದೇಶ,
ಇಂಥ ಜಾಗದಲ್ಲಿ ಏನಾಗುತ್ತೆ, ಅಲ್ಲಿ ರೋಡ್ ಮಾಡಬೇಕಾಗ್ತದೆ, ಬಹಳಷ್ಟು ಕೆಲಸಗಳಿರ್ತವೆ, ಅವ್ರಿಗೆ ತುಂಬ ಡೇಂಜರಸ್ ಏರಿಯಾದಲ್ಲಿ ಕೆಲಸ ವರ್ಕ್ ಮಾಡ್ತಾರೆ. ಆ ಟೈಮಲ್ಲಿ ಬಿದ್ದು ಡಿಸಬಿಲಿಟೀಸ್ ಆಗಿರುತ್ತೆ ಅಂಥವ್ರಿಗೆ ಅಥವಾ ಪರಿವಾರಕ್ಕೆ ಅಂತ ಫ್ಯಾಮಿಲಿಗೆ ಇದರ ರಿಸರ್ವೇಷನ್ ಕೊಡಲಾಗ್ತದೆ. 4% ರಿಸರ್ವೇಷನ್ ಕೊಡಲಾಗಿದೆ. ಎಕ್ಸರ್ವಿಸ್ ಮ್ಯಾನ್ಗಳಿಗೆ, ಎಕ್ಸರ್ವಿಸ್ ಮ್ಯಾನ್ ಅಂದರೆ ಬರುವಂಥದ್ದು 3 ಸೇನೆ, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್, ಈ 3 ಸೇನೆಯಲ್ಲಿ ಮಾತ್ರ ಡ್ಯೂಟಿ ಸಲ್ಲಿಸಿ ರಿಟೈರ್ಡ್ ಆಗಿರುವಂಥವ್ರು ಕೂಡ 10% ಅವರಿಗೆ ರಿಸರ್ವೇಷನ್ ಕೊಡಲಾಗಿದೆ. ಇನ್ನು 5% ರಿಸರ್ವೇಷನ್ ಕೊಡಲಾಗಿದೆ ಸ್ಪೋರ್ಟ್ಸ್ ಕೋಟಾದಲ್ಲಿ. MSP ಅಂಡರ್ ಡೈರೆಕ್ಷನ್ ಆಫ್ ಅಪಾಯಿಂಟಿಂಗ್ ಅಥಾರಿಟಿ, ಯಾರು ಇದಕ್ಕೆ ಅರ್ಹರು ಅಂಥವ್ರು ಮಾತ್ರ ಅವಕಾಶ ಕೊಡಲಾಗಿದೆ. ಅದಲ್ಲದೆ ಇದ್ರಲ್ಲಿ ಕೊಡಲಾಗಿದೆ ಕೆಲವೊಂದು ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅಂತೇಳಿ, ಜಾಲಂಧರ್, ಕಲ್ಕಾ, ಈ ಥರ ಪಠಾಣ್ಕೋಟ್, ಪುಣೆ, ಈ ಥರ ವೇಕೆನ್ಸಿ ಕೊಡಲಾಗಿದೆ. ಇದು ಆಲ್ ಇಂಡಿಯಾ AC ಸೆಂಟರ್ ಕೊಟ್ಟಿರುವಂಥ ಈ ವೇಕೆನ್ಸೀಸ್ ಅಷ್ಟೇ, ಕೇವಲ ಬೆಂಗಳೂರಿಗೆ ಅಂತಲ್ಲ, ಬೆಂಗಳೂರಲ್ಲಿ ಭರ್ತಿ ಆಗುತ್ತೆ, ಬೆಂಗಳೂರಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಬಟ್ ಇದು ಆಲ್ ಇಂಡಿಯಾ ವೇಕೆನ್ಸಿ, ಇದು ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ನೀವು ನೋಡ್ಬೋದು ಈ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಎಜುಕೇಶನ್ ಏನಿರ್ಬೇಕು ಅಂತಂದಾಗ ಬಹಳ ಆಶ್ಚರ್ಯ ಆಗ್ತದೆ ನಮಗೆ. ನಮ್ಮ ಡಿಫೆನ್ಸ್ ಅಲ್ಲಿ ನಾವು ಮೊದಲೇ ಯಾವಾಗಲೂ ಹೇಳ್ತೀನಿ, ಯಂಗ್ ಸ್ಟಾರ್ಸ್ ಬೇಕು, ಅವರಿಗೆ ಎಜುಕೇಶನ್ ತುಂಬಾ ಜಾಸ್ತಿ ಬೇಕು ಅಂತ ಹೇಳಲ್ಲ. 10th ಪಾಸ್ ಆಗಿರೋ ಸಾಕು, PUC ಪಾಸ್ ಆಗಿರೋ ಸಾಕು, ಅವನಿಗೆ ಆಸಕ್ತಿ ಇರಬೇಕು, ಬಲಶಕ್ತಿ ಇರಬೇಕು, ಬುದ್ಧಿವಂತ ಇರಬೇಕು, ಮಾಡುವ ಕೆಲಸಕ್ಕೆ ಒಂದು ಪ್ರಾಮಾಣಿಕತೆ ಇರಬೇಕು. ಅಂತ ಮಕ್ಕಳಿಗೆ ಮಾತ್ರ ಅವಕಾಶಗಳು ಜಾಸ್ತಿ ಸಿಗುತ್ತೆ. ಹಾಗಾದ್ರೆ ಇದು ಮ್ಯಾಟ್ರಿಕ್ಯುಲೇಷನ್ ಸಾಕು, 10th ಪಾಸ್ ಆಗಿರೋ ಸಾಕು ಅಂತ ಹೇಳಿದ್ದಾನೆ. ಎಲ್ಲ ಪೋಸ್ಟ್ ಆಲ್ಮೋಸ್ಟ್ 10th, PUC ಮೇಲೆ ಕೆಲವೊಂದು ವೇಕೆನ್ಸಿ ಬಿಟ್ಟಿದ್ದಾನೆ, PUC ಕೂಡ ಆಗಿದ್ರು ಕೂಡ ಸಂತೋಷನೇ. ಆದ್ರೆ ಒಂದು ಕಂಡೀಷನ್ ಏನಪ್ಪ ಅಂದ್ರೆ, ಒಂದು ಟ್ರೇಡ್ಗೆ ಅಪ್ಲಿಕೇಶನ್ ಹಾಕೊಂಡ್ರೆ 2ನೇ ಟ್ರೇಡ್ಗೆ ಅಪ್ಲಿಕೇಶನ್ ಹಾಕೊಳಂಗಿಲ್ಲ, ಇಲ್ಲ ರಿಜೆಕ್ಟ್ ಮಾಡ್ಬಿಡ್ತಾರೆ. ಯಾವ್ದಾದ್ರು ಒಂದಕ್ಕೆ ಹಾಕೊಬಹುದು, ಯಾವ್ದಕ್ಕೆ ಹಾಕೋಬೇಕು ಅಂತ ನೀವೇ ಡಿಸಿಷನ್ ತಗೊಳ್ಳಿ, ಅನ್ನೋದನ್ನ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂತೇಳಿ, ಸೆಲೆಕ್ಷನ್ ಪ್ರೊಸೆಸ್ ತುಂಬಾ ಚೆನ್ನಾಗಿದೆ, ಸೇಮ್ ಇಂಡಿಯನ್ ಮಿಲಿಟರಿ ಅಂತ ಸಾಕು, ಫಿಸಿಕಲ್ ಅಂತ ಇರಲೇಬೇಕಾಗ್ತದೆ. ಇದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ, ಮೊದಲು ನಿಮಗೆ ಸ್ಕಿಲ್ ಟೆಸ್ಟ್ ಆಗುತ್ತೆ, ಯಾವ ಟ್ರೇಡ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ರೆ ಆ ಟ್ರೇಡ್ಗೆ ಮೊದಲು ಸ್ಕಿಲ್ ಟೆಸ್ಟ್ ಆಗುತ್ತೆ, ಆನಂತರ ಫಿಸಿಕಲ್ ಆಗುತ್ತೆ, ಫಿಸಿಕಲ್ ಆಗಿದ ನಂತರ ಪ್ರಾಕ್ಟಿಕಲ್ ನಿಮಗೆ ಒಂದು ಟೆಸ್ಟ್ ಕೊಡಲಾಗ್ತದೆ. ಇದಾದ ನಂತರ ಇದರಲ್ಲಿ ಕ್ವಾಲಿಫೈ ಆದ್ರೆ ಮಾತ್ರ ನೆಕ್ಸ್ಟ್ ನಿಮಗೆ ರಿಟರ್ನ್ ಎಕ್ಸಾಮ್ ನಡೆಸ್ಕೊಡ್ತಾನೆ. ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಎಂಡ್ಯೂರೆನ್ಸ್ ಟೆಸ್ಟ್ ನಲ್ಲಿ, ಸ್ಕಿಲ್ ಟೆಸ್ಟ್ ಏನೇ ಬರುತ್ತೆ ಅಂತ ಹೇಳಿ, ಒಂದು ಯಾರಿಗೆ ಅಂತಂದ್ರೆ ಫೈರ್ ಇಂಜಿನ್ ಡ್ರೈವರ್ ಕೊಟ್ಟರಂಥದ್ದು. ನೋಡಿ ಎಷ್ಟು ಕಷ್ಟ ಇರ್ತದೆ ಅಂತ ಹೇಳಿ ನಾವು ಅನ್ಕೋತೀವಿ, ಈಸಿಯಾಗಿ ಹೋಗಿ ಸೆಲೆಕ್ಷನ್ ಮಾಡ್ಬೋದಲ್ಲ, ಬಾಕಿಗಿಂತ ತುಂಬಾ ಈಸಿ ಇರ್ಬೋದು ಅನ್ಕೋತೀವಿ. ನೋ ಈಸಿ. ಇಲ್ಲಿ ನೋಡ್ಬೋದು ನೀವು, ಎಂಡ್ಯೂರೆನ್ಸ್ ಟೆಸ್ಟ್ ಅಲ್ಲಿ ಯಾರಿಗೆ ಫೈರ್ ಇಂಜಿನ್ ಡ್ರೈವರ್ ಕೊಟ್ಟಿರುವಂಥದ್ದು, ಕ್ಯಾರಿಂಗ್ ಎ ಮ್ಯಾನ್, ಮನುಷ್ಯ ಹೆಂಗ್ ಕ್ಯಾರಿ ಮಾಡಬೇಕು ಅಂದ್ರೆ, ಫೈರ್ ಮ್ಯಾನ್ ಲಿಫ್ಟ್ ಆಫ್ 65.5 kg, 65.5 kgಗಳನ್ನ ಒತ್ಕೊಂಡು 183 ಮೀಟರ್ನ ಓಡಬೇಕು 96 ಸೆಕೆಂಡಲ್ಲಿ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಅಷ್ಟು ತೂಕ ಹೊತ್ಕೊಂಡು ಓಡ್ಬೇಕಂದ್ರೆ ನೀವು ಬಲಶಾಲಿ ಆಗಿರಲೇಬೇಕು, ಪ್ರಾಕ್ಟೀಸ್ ಬೇಕೇ ಬೇಕಾಗ್ತದೆ. ನೆಕ್ಸ್ಟ್ ಈ ಸೆಕೆಂಡ್ ಏನಪ್ಪ ಅಂದ್ರೆ, ಕ್ಲಿಯರಿಂಗ್ 2.7 ಮೀಟರ್ ವೈಡ್ ಡಿಚ್, ಲ್ಯಾಂಡಿಂಗ್ ಆನ್ ಬೋತ್ ಫಿಟ್. ಸಿಂಗಲ್ ಫಿಟ್ ಜಂಪ್ ಮಾಡಂಗಿಲ್ಲ, 9 ಫೀಟ್ 2.7 ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ 10 ಫೀಟ್ ಅನ್ಕೊಳ್ಳಿ, ನಿಯರ್ 10 ಫೀಟ್ ಬರ್ತದೆ. 10 ಫೀಟ್ ನೀವು ಲಾಂಗ್ ಜಂಪ್ ಮಾಡಬೇಕಾಗ್ತದೆ. ಡಿಚ್ ಇರ್ತದೆ, 9 ಫೀಟ್ ಡಿಚ್ ಇರ್ತೀವಲ್ಲ, ಅದ್ರ ಡಿಚ್ ಇರ್ತದೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಜಂಪ್ ಮಾಡೋದು ಹೇಳಿದಾರಲ್ಲ, ಅದೇ ಥರ ಇನ್ಸ್ಟ್ರಕ್ಷನ್. ಸಿಂಗಲ್ ಲೆಗ್ಗಲ್ಲಿ ಆಡಿದ್ರೆ 2 ಲೆಗ್ಗಲ್ಲಿ ನೀವು ಲ್ಯಾಂಡ್ ಆಗಬೇಕು, ಅವಾಗ ಮಾತ್ರ ನಿಮ್ಗೆ ಪಾಸ್ ಅಂತಾರೆ, ನೀವು ಪಾಸ್ ಮಾಡಲ್ಲ, ಕ್ವಾಲಿಫೈ ಮಾಡಲ್ಲ. ನೆಕ್ಸ್ಟ್ ಇನ್ನು ನೋಡಿ, ಇದೊಂದು ಆಶ್ಚರ್ಯ. ನಾನು ಹೇಳ್ತೀವಿ, ಎಷ್ಟೋ ಜನ ಕೇಳ್ತಿರ್ತಾರೆ, ಸರ್ ಶ್ರೀಧರ್ ಸರ್, ಆರ್ಮಿಗೆ ಹೋಗ್ಲಿಕ್ಕೆ ಪುಲ್ಅಪ್ಸ್ ಬೇಕು, ಜಗ್ ಬ್ಯಾಲೆನ್ಸ್ ಬೇಕು, 9 ಫೀಟ್ ಡಿಚ್ ಓಕೆ, ಲಾಂಗ್ ಜಂಪ್ ಓಕೆ, ಹೈ ಜಂಪ್ ಓಕೆ, ನೀವು ಕ್ಲೈಂಬಿಂಗ್ ರೋಪ್ ಏನಕ್ಕೆ ಹಾಕೊಂಡಿದ್ದೀರಾ ಅಂತ ಕೇಳ್ತಾರೆ. ನೋಡಿ, ಕ್ಲೈಂಬಿಂಗ್ ರೋಪ್ ನಾನು ಹಾಕೊಂಡ್ರ ಉದ್ದೇಶ ಅವ್ರಿಗೆ ಶೋಲ್ಡರ್ ಸ್ಟ್ರಾಂಗ್ ಆಗಲಿ ಅಂತೇಳಿ, ಪುಲ್ಅಪ್ಸ್ ಈಸಿ ಆಗುತ್ತೆ, ಶೋಲ್ಡರ್ ಸ್ಟ್ರಾಂಗ್ ಆಯಿತು ಅಂತಂದರೆ. ಆ ಉದ್ದೇಶದಿಂದ ಅದೊಂದು ಹಾಕಿದ್ರೆ ನೆಕ್ಸ್ಟ್ ನೋಡಿ, ಇದರ ವೇಕೆನ್ಸಿನಲ್ಲಿ ಕೂಡ ಬಿಡ್ತಾನೆ. ಇಲ್ಲಿ ಕೇಳಿದಾನೆ, ಕ್ಲಿಯರ್ ಆಗಿ ಹೇಳಿದಾನೆ, ಕ್ಲೈಂಬಿಂಗ್ 3 ಮೀಟರ್ ವರ್ಟಿಕಲ್ ರೋಪ್. ಇವಾಗ ಆಶ್ಚರ್ಯ ಅಂತು, ಇವಾಗ ಗೊತ್ತಾಗುತ್ತೆ, ಯಾರಿಗೆ AC ಹೋಗ್ತಿರಲ್ಲ ಅವಾಗ ಈ ವರ್ಟಿಕಲ್ ರೋಪ್ ನೆನಪಾಗುತ್ತೆ. ಶ್ರೀಧರ್ ಸರ್ ಕರೆಕ್ಟಾಗಿ ಹೇಳ್ತಿರೋ ಅಂತಿಲ್ಲ, ಹೌದಲ್ವಾ? ಇದರಲ್ಲಿ 3 ಮೀಟರ್ ಅಂದ್ರೆ 3 ಮೀಟರ್ ಅಂದ್ರೆ ಆಲ್ಮೋಸ್ಟ್ ನಿಮಗೆ 10ರಿಂದ 11 ಅಡಿ ಅನ್ಕೊಳ್ಳಿ, ಅಷ್ಟು ನೀವು ವರ್ಟಿಕಲ್ ರೋಪ್ನ ನೀವು ಕ್ಲೈಮ್ ಮಾಡಬೇಕಾಗ್ತದೆ. ಯೂಸಿಂಗ್ ಹ್ಯಾಂಡ್ಸ್ ಅಂಡ್ ಫೀಟ್ ಯೂಸ್ ಮಾಡ್ಬೋದು. ಕೇಳಿದಾನೆ, ಇದು ಜಸ್ಟ್ ನೀವು ಇದರಲ್ಲಿ 3 ಥರ ನೀವು ಮಾಡ್ತೀವಿ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಹೇಳಿ. ಫಸ್ಟ್ ಕ್ಲಾಸ್ ಅವಶ್ಯಕತೆ ಇಲ್ಲ, ಸೆಕೆಂಡ್ ಕ್ಲಾಸ್ ಅವಶ್ಯಕತೆ ಇಲ್ಲ. ಥರ್ಡ್ ಕ್ಲಾಸ್ನಲ್ಲಿ ಅಂತಂದ್ರೆ ನೀವು ಕೈನು ಮತ್ತೆ ಕಾಲ್ ಸಪೋರ್ಟ್ ತಗೊಂಡು ನೀವು ಹತ್ಬೇಕಾಗ್ತದೆ. ನೀವು ಪಾಸ್ ಆದ್ರೆ ಮಾತ್ರ ಕ್ವಾಲಿಫೈ ಮಾಡ್ತಾರೆ, ಇಲ್ಲ ಪಾಸ್ ಮಾಡೋದಿಲ್ಲ. ಕ್ಲಿಯರ್? ಹಾಗೆ ಇವ್ರಿಗೆ PhD ನೋಡಿದಾಗ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡಿದಾಗ ಚೆಸ್ಟ್ ವೆಲೋ ಜಾಸ್ತಿ ಬೇಕಾಗುತ್ತೆ. 77 ಸೆಂಟಿಮೀಟರ್ ಏನು ಹೇಳಿದೀವಲ್ಲ ಮಾಮೂಲಿ ಇಂಡಿಯನ್ ಆರ್ಮಿಗೆ, ಇದರಲ್ಲಿ 80+ ಬೇಕಾಗ್ತದೆ. ಅದು ಕೂಡ ನಿಮಗೆ ನೋಟಿಫಿಕೇಶನ್ ಕಂಪ್ಲೀಟ್ ನಿಮಗೆ ಮಾಹಿತಿ ಸಿಗುತ್ತೆ. ಸರ್ ನಮಗೆ ಏಜ್ ಲಿಮಿಟ್ ಹೇಗಿರುತ್ತೆ ಅಂತ ಹೇಳಿ, ಏಜ್ ಲಿಮಿಟ್ 18 to 27, ರಿಸರ್ವೇಷನ್ ಸಪ್ರೇಟ್. ನೋಡಿ ಒಳ್ಳೆ ಅವಕಾಶ. ಸರ್ 21 ಏಜು, ನಮಗೆ ಇಂಡಿಯನ್ ಆರ್ಮಿ ಆಗಲಿಲ್ಲ, ಏರ್ ಫೋರ್ಸ್ ಆಗಲಿಲ್ಲ, ನೇವಿನೂ ಆಗಲಿಲ್ಲ, SSC ಟ್ರೈ ಮಾಡ್ತಾ ಇದೀವಿ, ಅಲ್ಲಿ ನೋಡಿದ್ರೆ ತುಂಬ ಟಫ್ ಎಕ್ಸಾಮು ಅಥವಾ ವೇಕೆನ್ಸಿಗಳು ಕಡಿಮೆ ಇದೆ ಅಂಥವ್ರಿಗೆ ಇದು ಕೂಡ ಅವಕಾಶ ಇದೆ. 18 to 27 ಏಜ್ ತನಕ ನೀವು
ಈ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಈ ಅವಕಾಶನ ಸದ್ಬಳಕೆ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನೋಡೋಣ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಕ್ಲಿಯರ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಕೊಡ್ತಾನೆ 25 ಕ್ವಶನ್ಸ್, ಈಚ್ ಕ್ವಶನ್ 1 ಮಾರ್ಕ್ ಇರ್ತದೆ. ನೆಕ್ಸ್ಟ್ ಹಾಗೆಯೇ ಜನರಲ್ ಅವೇರ್ನೆಸ್ ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕೊಡ್ತಾನೆ, 50 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಹಾಗೆ ಜನರಲ್ ಇಂಗ್ಲಿಷ್ ಇರುತ್ತೆ, ಇಂಗ್ಲಿಷ್ಗೆ ಟೋಟಲ್ 50 ಕ್ವಶನ್ಸ್ 50 ಮಾರ್ಕ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಹಾಗೆ ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಕೊಟ್ಟಿದ್ದಾನೆ, ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾನೆ, ಅದರಲ್ಲೂ ಕೂಡ 25 ಕ್ವಶನ್ಸ್ 25 ಮಾರ್ಕ್ಸ್ ಇದೆ. ಟೋಟಲ್ 150 ಕ್ವಶನ್ಸ್ 150 ಮಾರ್ಕ್ಸ್ ಇದೆ. ನೆಗೆಟಿವ್ಸ್ ಇದೆ 0.25 ಮಾರ್ಕ್ಸ್, 1 ಮಾರ್ಕ್ಸ್ ಅಕಸ್ಮಾತ್ ಒಂದು ಕ್ವಶನ್ ತಪ್ಪಾದ್ರೂ ಕೂಡ 0.25 ಅಂದರೆ 1/4 ಮಾರ್ಕ್ಸ್ ಕಟ್ ಆಗ್ತದೆ. ಅದು ಕೂಡ ಯೋಚನೆ ಮಾಡಿ. ಇವತ್ತು ಕೊಟ್ಟಂತ ಈ ಗ್ರೂಪ್ ಸಿ ASC ಸಂಬಂಧಪಟ್ಟಂತೆ ವೇಕೆನ್ಸೀಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಸರಿ ಅನ್ಸಿದ್ರೆ, ನಿಮ್ಗೆ ಅನುಕೂಲ ಅನಿಸಿದ್ರೆ ಇನ್ನಷ್ಟು ಜನ ತಲುಪಿಸಿ. ಸೊ ಯಾರಿಗಾದ್ರೂ ನೋಟಿಫಿಕೇಶನ್ ಬರ್ತಂದ್ರೆ ಕಾಣಿಸೋದು ಒಂದೇ, ಅಗ್ನಿವೀರ್ ಕಾಣಿಸ್ತದೆ ಇತ್ತೀಚೆಗೆ, ಏರ್ ಫೋರ್ಸ್ ಕೆಲವರು ಕಾಣಿಸೋದು ಕೆಲವರು ಕಾಣಿಸೋದಿಲ್ಲ, ನೇವಿ ಕೆಲವರು SSR ಕಾಣಿಸೋದೇ ಇಲ್ಲ. ಸೊ ಆರ್ಮಿ ಒಂದು ಕಾಣಿಸುತ್ತೆ, ಅಗ್ನಿವೀರ್ ಅಥವಾ ಸೋಲ್ಜರ್ಗೆ ಬಿಡ್ತಿಲ್ಲ, ಅಗ್ನಿವೀರ್ ಒಂದು. ಅದು ಬಿಟ್ಟರೆ SSC ಒಂದು ಕಾಣಿಸುತ್ತೆ. ಅದು ನೆಕ್ಸ್ಟ್ ಬಿಡುವಂಥದ್ದು ಪೊಲೀಸ್ ಕಾಣಿಸುತ್ತೆ. ಇಷ್ಟೇ ಕಾಣಿಸೋದು, ಬಾಕಿ ಕಾಣಿಸೋಲ್ಲ. ಎಷ್ಟು ವೇಕೆನ್ಸಿ ಬಿಡ್ತಾರೆ ಗೊತ್ತಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ವಿಶೇಷವಾಗಿ ಪೇರೆಂಟ್ಸ್ಗಳು ನಾವು ಡಿಗ್ರಿ ಮಾಡಲಿ, ಡಬಲ್ ಡಿಗ್ರಿ ಮಾಡಲಿ, ಮಕ್ಕಳು ತುಂಬ ಸಾಫ್ಟ್ ಆಗಿರಲಿ, ತುಂಬ ಅನುಕೂಲವಾಗಿರಲಿ, ಕಷ್ಟಪಡೋದೇ ಬೇಡ, ಬೇವ್ರು ಸುಸೋದೇ ಬೇಡ ಅಂತ ಯೋಚನೆ ಮಾಡ್ತಾರೆ. ನಿಮ್ಮ ಮಗು ಆರೋಗ್ಯವಾಗಿರಬೇಕು, ಶಕ್ತಿಶಾಲಿಯಾಗಿರಬೇಕು, ಬುದ್ಧಿವಂತ ಆಗಬೇಕು, ಹಣ ಸಂಪಾದನೆ ಮಾಡಬೇಕು, ಗೌರವದಿಂದ ಬದುಕಬೇಕು ಅಂತಂದರೆ ಶ್ರಮ ಪಡಲೇಬೇಕು. ಹಾಗೆ ನಮ್ಮ ಸೈನಿಕ ಮೈಸೂರಿನಲ್ಲಿ ಸ್ಯಾಮ್ ಕ್ಯಾಂಪಸ್ನಲ್ಲಿ 5 ಎಕರೆ ಕ್ಯಾಂಪಸ್ನಲ್ಲಿ ಸಂಪೂರ್ಣ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ನನಗೂ ಭಾಳ ಖುಷಿ ಆಗ್ತದೆ. ನಮ್ಮ ಸೌತ್ ಭಾಗದಲ್ಲೂ ಕೂಡ ಇಷ್ಟೆಲ್ಲ ವ್ಯವಸ್ಥೆನ ಮಾಡಿಕೊಡ್ತಾ ಇದ್ದೀನಲ್ಲ. ಭಗವಂತನ ಆಶೀರ್ವಾದ, ಪೋಷಕರ ಒಂದು ಸಹಕಾರ, ನಮ್ಮ ಅಭ್ಯರ್ಥಿಗಳ ಒಂದು ಪ್ರೀತಿಯಿಂದಾಗಿ ಈ ಒಂದು ಕ್ಯಾಂಪಸ್ ಬಹಳ ಅಚ್ಚುಕಟ್ಟಾಗಿ ಆಗಿದೆ. 400 ಮೀಟರ್ ಟ್ರ್ಯಾಕ್ ಕಂಪ್ಲೀಟ್, ಸ್ಟೇಡಿಯಂ ರೆಡಿ ಇದೆ, ಫುಟ್ಬಾಲ್ ಗ್ರೌಂಡ್, ಸ್ಪೋರ್ಟ್ಸ್ ಒಂದು ಯಾವುದೇ ರೀತಿ ಸಮಸ್ಯೆನೇ ಇಲ್ಲ. ಇಷ್ಟು ದೊಡ್ಡ ಗ್ರೌಂಡ್, 4 ಎಕರೆ ಕ್ಯಾಂಪಸ್, 4 ಎಕರೆ ಕಂಪ್ಲೀಟ್ ಗ್ರೌಂಡ್ಗೆ ಬಿಟ್ಟಿರೋಂಥದ್ದು. ಇನ್ನು 1 ಎಕರೆ ಕಂಪ್ಲೀಟ್ ಮಕ್ಕಳುಗಳಿಗೆ ಕ್ಲಾಸ್ ರೂಮ್ಸು ಮತ್ತು ಅವರಿಗೆ ಲಿವಿಂಗು, ಡೈನಿಂಗ್ ಸಪ್ರೇಟ್ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ. ಈ ಒಂದು ನಮ್ಮ ಸ್ಯಾಮ್ ಕ್ಯಾಂಪಸ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಮಾಹಿತಿಗೆ ನಮ್ಮ ಸೈನಿಕ ಮೈಸೂರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಿ. ಇಷ್ಟವಾದ್ರೆ ಲೈಕ್ ಮಾಡಿ, ಇಷ್ಟ ಡಿಸ್ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡೋದು ಮರಿಕೋಬೇಡಿ. ಆದಷ್ಟು ಬೇಗ ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್.